ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯ ಮಾಮಿ. ಅಯೋಧ್ಯ ಕಾಂಡದಲ್ಲಿ ಆಕ್ಷೇಪಣಾ ಕೋಣೆಯಲ್ಲಿ ಎನ್ನುವ ಮುಂದುವರೆದ ಭಾಗವನ್ನ ಈಗ ನೋಡೋಣ ಮಕ್ಕಳೇ. ಬೆಳ್ಳಗೆ ಬೆಳಗಾಯಿತು. ಅಯೋಧ್ಯೆಯೆಲ್ಲ ಶ್ರೀರಾಮ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಮುಳುಗಿ ಹೋಗಿದೆ. ಬೀದಿಗಳಲ್ಲೆಲ್ಲ ಪನ್ನೀರು ಚೆಲ್ಲಿದ್ದಾರೆ, ಪುಷ್ಪಗಳನ್ನ ಹರಡಿದ್ದಾರೆ. ಮನೆ ಮನೆಯ ಬಾಗಿಲುಗಳು ಹೂವಿನ ಹಾರಗಳಿಂದ ಅಲಂಕೃತವಾಗಿದೆ. ಅಲ್ಲಲ್ಲಿ ಬಾವುಟಗಳನ್ನು ಕೂಡ ಎತ್ತಿ ಕಟ್ಟಿದ್ದಾರೆ. ಜನರು ವಸ್ತ್ರ ಆಭರಣ ಎಲ್ಲ ಹಾಕಿಕೊಂಡು ಅಲಂಕೃತರಾಗಿ ಸಡಗರದಿಂದ ಬೀದಿಗಳಲ್ಲಿ ಓಡಾಡ್ತಾ ಇದ್ದಾರೆ. ಊರಲ್ಲಿ ಎಲ್ಲಿ ನೋಡಿದರೂ ಮಂಗಳವಾದ್ಯಗಳು ಭೋರ್ಗರೆಯುತ್ತಿವೆ. ಬೀದಿಗಳಲ್ಲೆಲ್ಲ ದೊಡ್ಡ ದೊಡ್ಡ ರಂಗೋಲಿಗಳನ್ನ ಹಾಕಿದ್ದಾರೆ. ರಾಮನನ್ನ ಕಂಡ್ರೆ ಜನರಿಗೆ ಯಾಕೆ ಇಷ್ಟೊಂದು ಪ್ರೀತಿ? ಅವನಲ್ಲಿ ಅಂತ ವಿಶೇಷತೆ ಏನಿದೆ? ಅದನ್ನು ಸ್ವಲ್ಪ ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲೇ ರಾಮನು ಸುಂದರಾಂಗ, ತುಂಬಾನೇ ಚೆನ್ನಾಗಿದ್ದಾನೆ ನೋಡಕ್ಕೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನ ಜೊತೆಗೆ ಕರೆದುಕೊಂಡು ಹೋಗಿರ್ತಾರಲ್ಲ, ಆಗ ಒಂದು ಸಲ ರಾಮ ಮಲಗಿಕೊಂಡು ಚೆನ್ನಾಗಿ ಶಾಂತವಾಗಿ ನಿದ್ರೆ ಮಾಡ್ತಾ ಇದ್ದಾನೆ. ಆ ಸುಂದರವಾದ ರಾಮನ ಮುಖವನ್ನ ನೋಡಿ ಅವರಿಗೆ ಎಬ್ಬಿಸುವುದಕ್ಕೆ ಮನಸ್ಸೇ ಬರೋದಿಲ್ಲ. ಅವನ ಸುಂದರವಾದ ಮುಖವನ್ನ ನೋಡ್ತಾನೆ ಇದ್ದು ಬಿಡೋಣ ಅನ್ನುವಷ್ಟು ಸುಂದರವಾಗಿದ್ದಾನೆ ಅಂತ. ಆದರೂ ಎಬ್ಬಿಸಲೇಬೇಕಲ್ಲ, ಕೆಲಸಗಳು ಆಗಬೇಕು ಅಂತ ಎಬ್ಬಿಸ್ತಾರೆ. ಆಗ ಹೇಳಿದಂತಹ ಶ್ಲೋಕವೇ ನಾವು ನೀವೆಲ್ಲ ಕೇಳಿರುವಂತಹ ವೆಂಕಟೇಶ ಸುಪ್ರಭಾತದಲ್ಲಿ ಬರುವಂತಹ ಮೊದಲಿನ ಶ್ಲೋಕಗಳು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ. ಹೇ ಕೌಸಲ್ಯೆಯ ಪುತ್ರನಾದ ಶ್ರೀರಾಮನೇ, ಮುಂಬೆಳಕು ಮೂಡುತ್ತಿದೆ. ಹೇ ಪರಾಕ್ರಮಶಾಲಿಯೇ, ನಿದ್ರೆಯಿಂದ ಎದ್ದು ಸ್ನಾನ ಆನ್ಹಿಕ ದೇವ ಪೂಜಾದಿಗಳನ್ನ ಮಾಡಬೇಕಾಗಿದೆ. ಎದ್ದೇಳು ಅಂತ ಎಬ್ಬಿಸುವಂತಹ ಶ್ಲೋಕ. ಅವನ ಸೌಂದರ್ಯಕ್ಕೆ, ಅವನ ಪರಾಕ್ರಮಕ್ಕೆ ಹಾಗೆಯೇ ಎಬ್ಬಿಸಬೇಕು ಅನ್ನೋದು ಅವರ ಎಣಿಕೆ. ದಶರಥನಿಗಂತೂ 4 ಮಕ್ಕಳು ಅಚ್ಚುಮೆಚ್ಚು. ಶತ್ರುಘ್ನ ಮತ್ತು ಭರತನನ್ನ ತುಂಬಾನೇ ನೆನಪು ಮಾಡಿಕೊಳ್ತಾನೆ, ಈಗ ಅವರು ಜೊತೆಯಲ್ಲಿ ಇಲ್ಲವಲ್ಲ ಅಂತ. ಆದರೆ ರಾಮನ ಗುಣಗಳಿಂದ ಅವನಿಗೆ ತುಂಬಾನೇ ಅಚ್ಚುಮೆಚ್ಚು. ರಾಮ ಅಂದ್ರೆ ನೋಡಲು ತನ್ನಂತೆಯೇ ಇದ್ದಾನೆ ಅಂತ ಅವನು ಬಹಳಷ್ಟು ಸಲ ಹೇಳಿಕೊಂಡದ್ದೂ ಇದೆ. ಯಾರಲ್ಲಿಯೂ ದೋಷ ಹುಡುಕುವ ಬುದ್ಧಿ ರಾಮನಿಗೆ ಇಲ್ಲವೇ ಇಲ್ಲ. ಅವನಿಗೆ ಯಾರಾದರೂ ಒಂದು ಚಿಕ್ಕ ಸಹಾಯವನ್ನ ಮಾಡಿದ್ರೂ ಕೂಡ ಬಹಳಷ್ಟು ಸಾರಿ ಅದನ್ನ ನೆನಪು ಮಾಡಿಕೊಳ್ತಾ ಇದ್ದ ರಾಮ. ಯಾರಾದರೂ ಅವನಿಗೆ ಅಪಕಾರವನ್ನ ಮಾಡಿದ್ರೆ, ಅಂದ್ರೆ ಕೆಟ್ಟದ್ದು ಮಾಡಿದ್ರೆ, ಅದನ್ನು ಮಾತ್ರ ತಕ್ಷಣವೇ ಮರೆತು ಅದನ್ನು ಯಾವತ್ತೂ ನೆನಪಿಸಿಕೊಳ್ತಾ ಇರೋದಿಲ್ಲ. 100 ಅಪಕಾರಗಳನ್ನು ಮಾಡಿದ್ರೂ ಒಂದೇ ಒಂದು ಅಪಕಾರವನ್ನು ನೆನಪಿಸಿಕೊಳ್ಳುತ್ತಾ ಇರಲಿಲ್ಲ. ಇದು ತುಂಬಾ ವಿಶೇಷವಾದ ಗುಣ. ನಮ್ಮ ಹಾಗೆಯೇ ಅವರು ಮನುಷ್ಯರು ತಾನೆ, ಅವರು ಕೂಡ ತಪ್ಪು ಮಾಡಲು ಸಾಧ್ಯವಿದೆ ಅಂತ ಅಂದುಕೊಳ್ಳೋದು ವಿಶೇಷ ಜ್ಞಾನಿಗಳ ಗುಣ. ಅದು ವಯೋವೃದ್ಧರ ಅಂದ್ರೆ ತುಂಬಾ ವಯಸ್ಸಾದವರ ಸೇವೆಯನ್ನ ಸ್ವತಃ ಮಾಡ್ತಾ ಇದ್ದ ಅವನು. ಸಕಲ ಗುಣ ಸಂಪನ್ನನಾಗಿದ್ದ ಶ್ರೀರಾಮ ಪ್ರಜೆಗಳನ್ನೆಲ್ಲ ತುಂಬಾ ಪ್ರೀತಿಸ್ತಾ ಇದ್ದ. ಪ್ರಜೆಗಳು ಸಹ ಅವನನ್ನು ತಮ್ಮ ಪ್ರಾಣ ಅಂತಾನೆ ಭಾವಿಸ್ತಾ ಇದ್ರು. ಅಯೋಧ್ಯೆಯಲ್ಲಿ ಮನೆ ಮನೆಗೂ ಹೋಗಿ ಅವರ ಯೋಗಕ್ಷೇಮಗಳನ್ನ ವಿಚಾರಿಸಿಕೊಳ್ತಾ ಇದ್ದ. ಹಿರಿಯರನ್ನ, ಅವರ ಮಕ್ಕಳು ಎಷ್ಟು ಜನ, ಯಾರ್ಯಾರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯ ಸಹಾಯದ ಅಗತ್ಯ ನಿಮಗೆ ಇದೆ ಅಂತೆಲ್ಲ ವಿಚಾರಿಸಿಕೊಂಡು ಅವರಿಗೆ ಬೇಕಾದ ಸಹಾಯಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದ. ಸಕಲ ವಿದ್ಯೆಗಳನ್ನು ಬಲ್ಲವನೇ ಆಗಿದ್ರು ಬರಿಯ ಯುದ್ಧ ಕಲೆ ಮಾತ್ರ ಅಲ್ಲ, ವೇದ, ಉಪನಿಷತ್ತು, ಸಂಗೀತ, ನಾಟ್ಯ, ಪ್ರತಿಯೊಂದು 64 ವಿದ್ಯೆಗಳನ್ನು ಬಲ್ಲವನಾಗಿದ್ದರೂ ಜಂಬ, ಅಹಂಕಾರ ಅನ್ನೋದು ಅವನ ಹತ್ತಿರವೂ ಸುಳಿಯಲಿಲ್ಲ. ಅಷ್ಟು ಪ್ರೀತಿ
ಪ್ರೀತಿ ಜನರಲ್ಲಿ. ತಮ್ಮಂದಿರನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ತಮ್ಮಂದಿರಿಗೂ ಅಷ್ಟೇ. ಅಣ್ಣ ಎಂದರೆ ಪಂಚ ಪ್ರಾಣ. ಅದೆಷ್ಟು ಪ್ರಿಯನಾಗಿದ್ದ ರಾಮ ಅಂದ್ರೆ ಎಲ್ರಿಗೂ ಹೇಳೋಕೆ ಸಾಧ್ಯವಿಲ್ಲ. ಅಷ್ಟು ಪ್ರೀತಿ ಮಾಡ್ತಾ ಇದ್ರು ಅವನನ್ನ. ಅದಕ್ಕೆ ಈ ಸಂತೋಷ ಸಂಭ್ರಮ ಎಲ್ಲ. ದಶರಥ ಮಹಾರಾಜ 60,000 ವರ್ಷಗಳಷ್ಟು ರಾಜನಾಗಿ ಇದ್ದ ಮೇಲೆ ಶ್ರೀರಾಮ ಹುಟ್ಟಿದ. ಶ್ರೀರಾಮ ಮತ್ತು ಅವನ ತಮ್ಮಂದಿರು ಹುಟ್ಟಿದ್ರು ಅಂತ ಕೂಡ ನಮಗೆ ಕಥೆಗಳಲ್ಲಿ ಮಾಹಿತಿ ಸಿಗುತ್ತೆ. ಮಾಹಿತಿ ಅಂದ್ರೆ ಇನ್ಫಾರ್ಮೇಶನ್. ಹೇಗಿದ್ದರೂ ದಶರಥ ಮಹಾರಾಜ ತುಂಬಾ ವಯಸ್ಸಾಗಿದೆ ಅವನಿಗೆ. ಈಗ ಅವನ ಕೈಯಲ್ಲಿ ಆಗೋದಿಲ್ಲ. ಶ್ರೀರಾಮ ಮಹಾಪರಾಕ್ರಮಿ. ಶ್ರೀರಾಮ ಈಸ್ ಮೈಟಿ ಮತ್ತು ಎಲ್ಲ ವಿದ್ಯೆಗಳನ್ನು ಬಲ್ಲವನೂ ಆಗಿದ್ದ. ತುಂಬಾ ಒಳ್ಳೆಯವನಾದ ಶ್ರೀರಾಮ ನಮಗೆಲ್ಲ ರಾಜನಾಗಿ ಬಿಟ್ರೆ ನಮಗೇನು ಕಡಿಮೆ. ಅದಕ್ಕಿಂತಲೂ ದೊಡ್ಡ ಅದೃಷ್ಟ ನಮಗೆ ಇನ್ನೇನು ತಾನೇ ಸಿಗಲು ಸಾಧ್ಯ ಅನ್ನೋದು ಎಲ್ಲಾ ಜನರ ಅನಿಸಿಕೆ. ವಸಿಷ್ಠ ಮಹರ್ಷಿಗಳು ಸ್ವಲ್ಪ ಜನ ಶಿಷ್ಯರ ಜೊತೆ ಬರ್ತಾರೆ ಅರಮನೆಗೆ. ಪಟ್ಟಾಭಿಷೇಕಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಎಲ್ಲವನ್ನ ತಂದಿರ್ತಾರೆ ಅವರು. ಸುಮಂತನನ್ನ ಕರೆದು ಹೇಳ್ತಾರೆ, ಅಯ್ಯ ಸಮಸ್ತವೂ ಸಿದ್ಧವಾಗಿದೆ ಅಂತ ಮಹಾರಾಜನನ್ನ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಸುಮಂತ ತಕ್ಷಣ ಮಹಾರಾಜನ ಅಂತಃಪುರಕ್ಕೆ ಬರ್ತಾನೆ. ಆತನನ್ನ ಎಚ್ಚರಗೊಳಿಸಬೇಕು ಅಂತ. ಆದ್ರೆ ಕೈಕೇಯಿ ಅದಕ್ಕೆ ಬಿಡ್ಬೇಕಲ್ಲ. ಅವಳು ಹೇಳ್ತಾಳೆ, ರಾಮನ ಪಟ್ಟಾಭಿಷೇಕದ ಸಂಭ್ರಮ ನಿಮ್ಮ ರಾಜನಿಗೆ, ಅದ್ರಿಂದ ಅವರು ರಾತ್ರಿಯೆಲ್ಲ ನಿದ್ರೆನೆ ಮಾಡಿಲ್ಲ. ಈಗ ತಾನೇ ಸ್ವಲ್ಪ ಜೊಂಪು ಹತ್ತಿದೆ. ನೀನು ಆತನನ್ನ ಎಚ್ಚರಗೊಳಿಸುವ ಗೋಜಿಗೆ ಹೋಗ್ಬೇಡ. ಶ್ರೀರಾಮನನ್ನ ಇಲ್ಲಿಗೆ ಕರೆದುಕೊಂಡು ಬಾ ಅಂತ ಹೇಳ್ತಾಳೆ. ಅರಮನೆಯಲ್ಲಿ ನೋಡಿದ್ರೆ ಕಾಲಿಡೋದಕ್ಕೂ ಜಾಗ ಇಲ್ಲ ಅನ್ನೋವಷ್ಟು ಜನ ತುಂಬಿದ್ದಾರೆ. ತುಂಬಾ ಜನ ರಾಜರು, ರಾಜಕುಮಾರರು, ಅರಮನೆಯ ಸದಸ್ಯರು, ಅಯೋಧ್ಯೆಯ ಜನರು, ನೆಂಟರಿಷ್ಟರು ಎಲ್ಲರೂ ಕಾಣಿಕೆಗಳನ್ನ ಕೊಡೋದಕ್ಕೆ ಕೈಯಲ್ಲಿ ಕಾಣಿಕೆಗಳನ್ನ ಹಿಡಿದುಕೊಂಡು ರಾಜ್ಯಾಭಿಷೇಕ ಆಗೋದನ್ನ ನೋಡೋದಕ್ಕೆ ಕಾತರರಾಗಿ ಕುಳಿತಿದ್ದಾರೆ. ಎಷ್ಟೋ ಜನ ನಿಂತುಕೊಂಡೇ ಇರ್ತಾರೆ. ಆ ಗುಂಪಿನಲ್ಲಿ ಹೇಗೋ ಕಷ್ಟಪಟ್ಟು ಮಧ್ಯದಲ್ಲಿ ನುಸುಳಿಕೊಂಡು ಶ್ರೀರಾಮನ ಹತ್ತಿರ ಬರ್ತಾನೆ ಸುಮಂತ. ಸುಮಂತ ಅಂತಃಪುರವನ್ನ ಪ್ರವೇಶಿಸಿದಾಗ ಶ್ರೀರಾಮ ಸಕಲಾಭರಣ ಭೂಷಿತನಾಗಿ ಮನೋಹರವಾದ ಪರ್ಯಂಕದಲ್ಲಿ ಕುಳಿತಿರ್ತಾನೆ. ಅಂದ್ರೆ ಮಕ್ಕಳೇ, ಎಲ್ಲ ಆಭರಣಗಳನ್ನ ತೊಟ್ಟುಕೊಂಡು ರತ್ನ ಖಚಿತವಾದ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಶ್ರೀರಾಮ. ಅವನು ಕುಳಿತಿರೋದ್ರಿಂದ ಆ ಸಿಂಹಾಸನಕ್ಕೆ ಕಳೆ ಬಂದಿದೆ ಅನ್ನುವ ಹಾಗಿದೆ ಅವನ ಸೌಂದರ್ಯ, ಅವನ ಮನೋಹರವಾದ ಆಕರ್ಷಕವಾದ ಚೆಲುವು. ಅಂದ್ರೆ ವೆರಿ ಪ್ಲೆಸೆಂಟ್ ಅಂಡ್ ಅಟ್ರಾಕ್ಟಿವ್ ಅಂತ. ಸೀತಾದೇವಿ ಆತನ ಪಕ್ಕದಲ್ಲಿ ನಿಂತ್ಕೊಂಡು ಚಾಮರ ಬೀಸ್ತಾ ಇದ್ದಾಳೆ. ಚಾಮರ ಅಂದ್ರೆ ಬೀಸಣಿಗೆ, ಫ್ಯಾನ್. ಪಟ್ಟಾಭಿಷೇಕ ಆಗೋದಕ್ಕೆ ಮುಂಚೆ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೋಬೇಕು. ಅಂದ್ರೆ ಸಾಂಪ್ರದಾಯಿಕವಾಗಿ ಶಾಸ್ತ್ರ ನಿಯಮಗಳನ್ನ ಕೂಡ ಅನುಸರಿಸಲೇಬೇಕು. ಹಿಂದಿನ ದಿನ ರಾತ್ರಿ ಸೀತೆ ಮತ್ತು ರಾಮ ದರ್ಬೆಯ ಮೇಲೆ ಮಲಗಿಕೊಂಡಿರ್ತಾರೆ ಮತ್ತು ಉಪವಾಸ ಕೂಡ ಮಾಡಿರ್ತಾರೆ. ಹಿಂದಿನ ದಿನ ಎಲ್ಲವನ್ನ ಹಿರಿಯರು ಹೇಳಿದಂತೆ ವಿಧಿವತ್ತಾಗಿ ನಡೆಸಿಕೊಂಡು ಬರ್ತಾರೆ ರಾಮ ಸೀತೆಯರು. ಆ ವಿಧಿ ವಿಧಾನಗಳನ್ನ ಕ್ರಮಗಳನ್ನ ಎಲ್ಲ ಅನುಸರಿಸೋದಕ್ಕೆ ಇಬ್ಬರಿಗೂ ಸಂತೋಷವೇ ವಿನಃ ಒಂದು ಸ್ವಲ್ಪ ಕೂಡ ಬೇಜಾರು ಮುನಿಸು ಅನ್ನೋದು ಇಲ್ಲವೇ ಇಲ್ಲ. ನಮ್ಗೆ ಯಾವುದೋ ಒಂದು ರೀತಿಯಲ್ಲಿ ಅನಾನುಕೂಲ ಆಗ್ತಾ ಇದೆ ಅಂತ, ಅಯ್ಯೋ ಇದೆಲ್ಲ ಅಭ್ಯಾಸ ಇಲ್ಲಪ್ಪ, ನಾವು ಹೇಗೆ ಇದನ್ನೆಲ್ಲ ಮಾಡೋದು ಅಂತ ಖಂಡಿತ ಸ್ವಲ್ಪ ಕೂಡ ಬೇಸರ ಇಲ್ಲದೆ ಅವರ ಮಾತಿನಲ್ಲೂ ನಡತೆಯಲ್ಲೂ ಎಲ್ಲಾ ಧಾರ್ಮಿಕ ಕ್ರಿಯೆಗಳನ್ನ ಸಾಂಪ್ರದಾಯಿಕವಾಗಿ ಮಾಡಿದ್ದಾರೆ ಇಬ್ಬರು. ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಹಿಂದಿನಿಂದಲೂ ನಡೆದುಕೊಂಡು ಬಂದಿವೆ. ಅದಕ್ಕೆ ರಾಮ ಸೀತೆಯರು ಕೂಡ ಎಷ್ಟೊಂದು ಬೆಲೆ ಕೊಟ್ಟಿದ್ದಾರೆ ಅಂತ ನಾವು ಇದರಿಂದ ತಿಳಿದುಕೊಳ್ಳಬಹುದು. ಗುರುಗಳ ಉಪದೇಶ ಆದ ಮೇಲೆ ದಶರಥ ಮಹಾರಾಜ ಕೂಡ ಇವರಿಬ್ಬರನ್ನ ಕೂರಿಸಿಕೊಂಡು ಉಪದೇಶವನ್ನ ಕೂಡ ಮಾಡಿರ್ತಾನೆ. ಅದೇನು ಉಪದೇಶ ಮಾಡ್ತಾನೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ರಸಪ್ರಶ್ನೆಯನ್ನ ನೋಡೋಕೆ ಮುಂಚೆ ಜೈ ಶ್ರೀರಾಮ್ ಅಂತ ನೀವೆಲ್ಲ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಕೂಡ ಮರಿಬೇಡಿ ಕೇಳುಗರೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡೋದಂತೂ ಮರಿಲೇಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಹಾಗಾದ್ರೆ ಈಗ ನಾವು ರಸಪ್ರಶ್ನೆಯನ್ನ ಪ್ರಾರಂಭ ಮಾಡೋಣ. ಪ್ರಶ್ನೆ 1. ರಾಮನ ಪಟ್ಟಾಭಿಷೇಕಕ್ಕೆ ಅಯೋಧ್ಯ ನಗರದ ಸಂಭ್ರಮ ಹೇಗಿತ್ತು? ಪ್ರಶ್ನೆ 2. ರಾಮನನ್ನು ಕಂಡರೆ ಜನರಿಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತ ತಿಳಿಸಿ ಮಕ್ಕಳೇ. ಪ್ರಶ್ನೆ 3. ಅರಮನೆಗೆ ವಸಿಷ್ಠರು ಬರ್ತಾರೆ, ಅವರ ಜೊತೆ ಏನನ್ನ ತಂದಿರ್ತಾರೆ? ಪ್ರಶ್ನೆ
4 ಸುಮಂತನನ್ನು ಕರೆದು ವಸಿಷ್ಠರು ಏನು ಹೇಳ್ತಾರೆ? ಪ್ರಶ್ನೆ 5 ಕೈಕೇಯಿ ಸುಮಂತನಿಗೆ ಏನು ಹೇಳ್ತಾಳೆ? ಪ್ರಶ್ನೆ 6 ರಾಜ್ಯಾಭಿಷೇಕ ನೋಡೋದಕ್ಕೆ ಯಾರ್ಯಾರು ಬಂದಿರ್ತಾರೆ? ಪ್ರಶ್ನೆ 7 ಪಟ್ಟಾಭಿಷೇಕದ ಹಿಂದಿನ ದಿನ ರಾಮ ಸೀತೆಯರು ಯಾವ ಸಂಪ್ರದಾಯವನ್ನ ಅನುಸರಿಸಿರ್ತಾರೆ? ಅಂದ್ರೆ ಬಿಫೋರ್ ದ ಕೋರನೇಷನ್ ಆಫ್ ರಾಮ ವಾಟ್ ರಿಚುವಲ್ ಡಸ್ ರಾಮ ಅಂಡ್ ಸೀತಾ ಪರ್ಫಾರ್ಮ್? ಈ ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಿಮ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಆ ಶ್ರೀರಾಮ ನಮಗೆಲ್ಲ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳೋಣ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.